ಅಲ್ಲ ಕಣ್ಲ ಪಾಪ. ಏ ನಾವೇನವ ಬಂದ್ಬಿಟ್ಟು ಈ ರಂಗಜ್ಜನುವೆ ಗೌಡ್ರುವೆ ಎಲ್ಲೋದ್ರು ಗೊತ್ತಾಗ್ಲಿಲ್ವಲ್ಲ. ಈಟೊತ್ತು ಗಂಟವ ಬರ್ತಾ ಇಲ್ವಲ್ಲ ಅವರು. ಲೇ ಪಾಪ ಲೇ, ಒಂದಿಟ್ಟೊತ್ತು ನಿಲ್ಸ್ಲಾ ಇಲ್ಲೇ. ಇನ್ನೇನು ಊರು ಬಂದ್ಬಿಡ್ತು, ಊರೊಳಗೆ ಹೊಂಟೋದ್ರೆ ಆಮೇಲೆ ಅಯ್ಯೋ ನಮ್ಮ ರಂಗಜ್ಜ ಬಡ್ಕೊಬಿಡ್ತಾನೆ ಕಣ್ಲಿ. ಯಾವಾಗ್ಲೂ ಅವನ ಜೊತೆ ಹೊಂಟೋಯ್ತೀಯ ಮಂಜನ ಜೊತೆ ಹೊಂಟೋಯ್ತೀಯ ಅಂತ. ಇರು ಒಂದು ಸ್ವಲ್ಪ ಹೊತ್ತು ನಾಣನ ಇರು. ಏ ರಾಮಣ್ಣ, ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ನಾವು ಹೋಗದ. ಅಯ್ಯೋ ಆ ರಂಗಜ್ಜವ ಗಾಡಿ ಓಡ್ಸಕ್ ಬರೋಕಿಲ್ಲ, ಏನೂ ಇಲ್ಲ ಬೇರೆಯಾ. ಆ ಗೌಡ್ರು ಬೇರೆಯಾ ರಂಗಜ್ಜನ ಗಾಡೀಲಿ ಬರ್ತೀನಿ ಅಂತ ಇಳ್ಕೊಬಿಟ್ರು. ರಂಗಜ್ಜಂಗೆ ಸರಿಯಾಗಿ ಗಾಡಿ ಓಡ್ಸೋಕ್ಕೆ ಬರೋಕಿಲ್ಲ ಅಂತೀನಿ. ಅವತ್ತೊಂದ್ಕಿತ ಬಾರ್ಲ ಪಾಪ ಕೂರ್ಸ್ಕೊಂಡು ಹೋಯ್ತೀನಿ ಅಂತ ಕೂರ್ಸ್ಕೊಂಡು ಹೋಗ್ಬಿಡ್ತು ನನ್ನ. ಅಯ್ಯೋ ಗುಂಡಿ ನೋಡಲ್ಲ, ಗಾಟ್ರು ನೋಡಲ್ಲ, ಏನೂ ಇಲ್ಲ. ರಮಣ ಹಂಗೆ ಓಡಿಸ್ತದೆ. ಅಯ್ಯೋ ನೀನು ನೋಡ್ಬೇಕದ್ನ. ಅಯ್ಯೋ ಹ್ಞೂ ಕಣ್ಲೆ ಪಾಪ. ನಾನುವೇ ಅದಕ್ಕೆ ಯಾವಾಗಲೂ ರಂಗಜ್ಜ ಎಲ್ಲರೂ ಹೋಗೋಣ ಅಂತಂದರೆ ನನ್ನ ಗಾಡಿನೇ ತಗೋತೀನಿ ಇರಪ್ಪ, ನಿಂದು ಬೇಡ ಅಂತ ಅಂದ್ಬಿಟ್ಟು ನನ್ನ ಗಾಡಿನೇ ತಗೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಯಾಕೆ ಬೇಕು ಹೇಳು. ಮೊದಲೇ ಯಾವ ವಯಸ್ಸಾಗಿದ್ದ ಜೀವ. ಆಮೇಲೆ ಎಲ್ಲಾದರೂ ಗುಂಡು ಗೊಟ್ರಲ್ಲಿ ಇಳಿಸಿ ನಾನು ಏನಾದರೂ ಏಟ್ ಗಿಟ್ ಮಾಡ್ಕೊಂಡು ಅವ್ನಿಗೂ ಏಟಾಗಿ ಯಾಕೆ ಬೇಕು ಅಂತ ಅಂದ್ಬಿಟ್ಟು ನನ್ನ ಗಾಡಿನೇ ತಗೊಂಡು ನಾನೇ ಆಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅವ್ನಿಗೆ ಸರಿಯಾಗಿ ಓಡ್ಸಕ್ಕೆ ಬರೋಕಿಲ್ಲ, ಆವಾಗ್ಲಿಂದನೂ ಹಂಗೆ ಅವನು. ಒಂಚೂರು ಭಯನೂ ಪಟ್ಕೊತಾನೆ ಓಡಿಸ್ಬೇಕಾರೆ. ಆದ್ರೂ ಬಿಡೋಕಿಲ್ಲ ನೋಡೋನು. ನಾನೇ ಗಾಡಿ ಓಡಿಸ್ಕೊಬತ್ತೀನಿ ಅಂತ ಗೌಡ್ರನ್ನು ಬೇರೆ ಕೂರ್ಸ್ಕೊಬಿಟ್ಟ. ಆ ಗೌಡ್ರದ್ದು ಎಷ್ಟು ಬೈಕೊಂಡು ಬರ್ತಾವ್ರೋ ಏನೋ ಗೊತ್ತಿಲ್ವಲ್ಲ. ಕಣ್ರಮಣ, ಅಥೋ ನಾವು ಗೌಡ್ರನ್ನ ಬಿಟ್ಬಿಟ್ಟು ಬರಬಾರ್ದಿತ್ತತೆಗಿ. ಇಲ್ಲ ಗೌಡ್ರೆ ಅವ್ರದ್ದೇ ಗಾಡಿ ತಗೊಬಿಟ್ಟಿದ್ರೆ ಆಗಿರೋದು. ಏನು ಮಾಡೋದಪ್ಪ. ಅಯ್ಯ ಗೌಡ್ರಿಗೆ ಏನು ಗೊತ್ತಾಕೋ. ಅವ್ರಿಗೆ ಇವನು ಹಿಂಗೆ ಓಡಿಸ್ತದೆ ರಂಗಜ್ಜ ಅಂತ ಗೊತ್ತಿದ್ದಿದ್ರೆ ಅವ್ರದ್ದೇ ಗಾಡಿ ತಗೊಂಬಂದಿರೋರು. ರಂಗಜ್ಜ ಚೆನ್ನಾಗಿ ಓಡಿಸ್ತದೋ ಏನು ಅಂತ ಅಂದ್ಬಿಟ್ಟು ರಂಗಜ್ಜ ಜೊತೆಗೆ ಬತ್ತಾಯ್ತೆ ತೆಗಿ. ಅದೇ ಅದೇ. ನೋಡೋಣ ಇರು, ಹೊಸಿ ಹೊತ್ತು ಕಾಯನ. ಅಯ್ಯೋ ಹೊಂಟೋಗ್ಬಿಟ್ರೆ ಆಮೇಲೆ ರಂಗಜ್ಜ ಒಳ್ಳೆ ಚಿಕ್ಕ ಮಕ್ಳಿದ್ದಂಗೆ ಕೋಪ ಮಾಡ್ಕೊಬಿಡ್ತದೆ. ಮೊನ್ನೆ ಸಹ ನಾವಿಬ್ರುವೆ ಪಾರ್ಟಿಗೆ ಹೋಗಿರ್ಲಿಲ್ವಾ, ಅವತ್ತು ಸಂಜಿಕೆ ಮಾತಾಡ್ತಿರ್ಲಿಲ್ಲ ಅಂತೀನಿ ನನ್ನ ಜೊತೆಲಿ. ಅದು ಯಾಕಪ್ಪ ಹಿಂಗಾಡ್ತೀಯ ಅಂತ ಕೇಳಿದ್ರೆ, ನೀನು ಈಗ ಹೊಸ ಹುಡುಗರ ಜೊತೆಲಿ ಪ್ಯಾಟಿಗೆ ಹೋಗ್ತೀಯಲ್ಲಪ್ಪ, ಮಂಜುನ ಜೊತೆಲಿ ಪ್ಯಾಟಿಗೆ ಹೋಗಿದ್ದೆ, ನನ್ನ ವಯಸ್ಸಾದವ್ರೆಲ್ಲ ಎಲ್ಲೆಕ್ಕ ನಿನಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳೋಕೆ ಶುರು ಮಾಡ್ಬಿಟ್ಟು ಆತಗಿ. ನನಗೆ ಬೇಜಾರಾಗೋಯ್ತು. ಅದಕ್ಕೆ ಆತಗೆ ಇವಾಗ ಬಿಟ್ಬಿಟ್ಟು ಹೋದ್ವಿ ಅಂದರೆ ಮಂಜು ಸಿಕ್ತಾ ಅಂತ ಹೋಗ್ಬಿಟ್ಟೆ ನೀನು ಅಂತ ಅಂದ್ಕೊಂಡು ಅದನ್ನೇ ಕೋಪ ಮಾಡ್ಕೊಂಡು ಕೂತಿರ್ತದದು. ವಯಸ್ಸೊಂದಾಗೈತೆ ಆಟೆ ಅದಕ್ಕೆ. ಅಯ್ಯೋ ಬುದ್ಧಿನೂ ಚಿಕ್ಕ ಮಕ್ಳು ಬುದ್ಧಿನೇ. ಈಗ ನೋಡ್ಬೇಕಿದ್ರೆ ಗೌಡ್ರಿಗೆ ದಾರಿಲೆಲ್ಲವ ಅದನ್ನೇ ಬೈಕೊಂಡು ಬರ್ತಾ ಇರ್ತದೆ. ರಾಮಣ್ಣ ಇಡ್ತೀನ ನನ್ನ ಜೊತೆಲಿ ಬರ್ತಾ ಇದ್ದ, ಈಗ ಮಂಜ ಸಿಕ್ಬಿಟ್ಟ ಅಂತ ಮಂಜನ ಜೊತೆಲಿ ಹೋಯ್ತವ್ರೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅದನ್ನೇ ಹೇಳ್ಕೊಂಡು ಬಂದಿರ್ತದೆ ನೋಡು ಗೌಡ್ರಿಗೆ ಬೇಕಿದ್ರೆ. ಬಂದಾಗ ಬೇಕಿದ್ರೆ ಗೌಡ್ರು ಕೇಳು, ಗೊತ್ತಾಯ್ತದ ನಿನಗೆ. ಅಯ್ಯೋ ಹಂಗೆ ಒಂಚೂರು ನಮ್ಮ ರಂಗಜ್ಜ ಬಿಡು, ಏನು ಮಾಡೋಕ್ಕಾಯ್ತದೆ ಪಾಪ. ವಯಸ್ಸಾದ್ಮೇಲೆ ಎಲ್ಲ ಮಕ್ಳಂಗೆ ಅನ್ನೋಕ್ಕಿಲ್ವಾ, ಹಂಗಾಗೈತೆ ನಮ್ಮ ರಂಗಜ್ಜನುವೆ. ಸೊ ಮಳೆ ಮೋಡ ಬೇರೆ ಕೌಚ್ಕೊಂಡೈತೆ. ಯಾವಾಗ ಮಳೆ ಬರ್ತದೋ ಏನೋ ಗೊತ್ತಿಲ್ಲ ಬೇರೆ. ಈ ರಂಗಜ್ಜ ಬಿರ್ನಿಯೇ ಬರಬಾರ್ದೆ. ಬಿರ್ನೆ ಬಂದಿದ್ದಿದ್ರೆ ಹೆಂಗುವ ನಾವು ಬಿರ್ನ ಹೋಗಿ ಊಟ ಮಾಡ್ಕೊ ಬರ್ಬೋದಿತ್ತು. ಸೊ ಏನು ಮಾಡೋದಪ್ಪ. ಈ ಊರಲ್ಲಿ ಬೇರೆ ಮನೆಗೆ ಹೋಗೋ ಗೊತ್ತು ಎಲ್ಲರೂ. ಎಲ್ಲರೂ ಕರಿತಿರ್ತಾರೆ, ಯಾರ ಮನೆಗೆ ಹೋಗೋದು ಏನೋ. ಈಟ್ ಲೇಟಾಗಿ ಬಂದಿದ್ದೀವಿ ನಾವು. ಹೋಗತ್ತಾಗ ಯಾರ್ದಾರು ಒಬ್ರು ಮನೇಲಿ ಊಟ ಮಾಡ್ಕೊಂಡು ಇನ್ನೆಲ್ಲರನ್ನೂ ಹೊತ್ತಾಗ ಮಾತಾಡ್ಸ್ಕೊಂಡು ಬಿರ್ನೆ ಬಂದ್ಬಿಡೋಣ ಆತಾಗಿ. ಮಳೆ ಬರಂಗೆ ಆಗೈತೆ ಕಣ್ರಪ್ಪ, ಊರಿಗೆ ಹೋಗಿ ಸೇರ್ಕೋಬೇಕು ಅಂತಂದು ಬಂದ್ಬಿಡೋಣ. ಏನಂತೀಯಾ? ಹ್ಞೂ ಕಣ್ರಮಣ, ಹಂಗೆ ಮಾಡೋ ತಗೋ. ಎಲ್ಲರ ಮನೆಗೂ ಎಲ್ಲೋ ಹೋಗೋಕ್ಕಾಗ್ತದೆ ರಮಣ, ಸಾಕಾಗೋಯ್ತದೆ, ಸುಮ್ಮನಿರು. ಓಹೋ ಏನಿದು, ನಮ್ಮ ರಾಮಣ್ಣನು ಮಂಜನು ಇಬ್ರುವೆ ಬಂದ್ಬಿಟ್ಟವ್ರೆ ಹೆಂಗೋ. ಸದ್ಯ ಹೆಂಗೋ ಹಬ್ಬ ಕರೆದಿದ್ದಕ್ಕೆ ಒಳ್ಳೇದಾಯ್ತು ಕಣಪ್ಪ, ಬಂದವ್ರೆ ಪಾಪ. ಇರಿ ಹೋಗಿ ಮಾತಾಡ್ಸುಮ. ರಾಮಣ್ಣ ಮಂಜ ಇಬ್ರು ಬಂದ್ರಾ? ಏಟೊತ್ತಿಗೆ ಬಂದ್ರಿ? ಇದಕ್ಕೆ ಇಲ್ಲೇ ನಿಂತಿದ್ದೀರಲ್ಲ ಊರೊಳಗೆ ಬರ್ದಂಗೆ. ಏನಿಲ್ಲ ಕಣಪ್ಪ, ಗಿರೀಶ ಹಂಗೆ ನಿಂತ್ಕೊಂಡು. ಏನು ಹಬ್ಬ ಜೋರ? ಹ್ಞೂ ಕಣ್ರಮಣ ಜೋರೆಯ ಮಾಡ್ಬೇಕಲ್ವ ರಮಣ, ವರ್ಷಕ್ಕೊಂದ್ಸರಿ ಮಾಡ್ತೀವಿ ಪಕ್ಷವ. ಚೆಂದಾಗಿ ಮಾಡ್ಬೇಕಲ್ವಾ? ರಮಣ ಈಕಿತ ಅಂತುವೆ ನೀನು ಅವ್ರ ಮನೆಗೆ ಹೋಗಂಗಿಲ್ಲ. ನನ್ನ ಮನೆಗೆ ಫಸ್ಟ್ ಬರಬೇಕು ನೀನು. ಏನಂತೀಯ? ನಾನು ಬಂದು ಕರೆದ್ಬಿಟ್ಟು ಹೋಗಿದ್ದೀನಿ ನಿನಗೆ. ಮಂಜ ನೀನು ಆಟೆಯ. ಇಬ್ರುವೆ ನಮ್ಮ ಮನೆಗೆ ಫಸ್ಟ್ ಹೋಗ್ಬೇಕು. ನಡೀರಿ ಮನೆಗೆ. ಗಿರೀಶ ಇದೇನಪ್ಪ ಹಿಂಗಂತೀಯ? ನಮ್ಮ ನಂದೀಶನ ಮನೆಗೂ ಹೋಗ್ಬೇಕಲ್ವೇ? ಅವ್ರು ಬೇರೆ ನೆಂಟ್ರೆ ಆಗಬೇಕು ನಮಗೆ. ಮೊದಲಿಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಿಮ್ಮ ಮನೆಗೆ ಬರ್ತೀವಿ, ನಡಿ. ರಾಮಣ್ಣ ನೋಡಿ ಎಂತ ಮಾತು ಹೇಳ್ಬಿಟ್ಟೆ ನೀನು ಅಂತ. ನೀನು ಹಿಂಗೆ ಬೇಜಾರು ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಕಣ್ ರಮಣ. ಫಸ್ಟು ನಂದೀಶನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನಾನು ಬಂದು ಮನೆ ತಾವು ಬಂದು ಕರ್ಕೊಂಡು ಹೋಗಿದ್ದೀನಿ ನಿನ್ನ. ಆಮೇಲೆ ನಿಮ್ದು ಏನಾದರೂ ಹಬ್ಬ ಗಿಬ್ಬ ಇದ್ದಾಗ, ನಿಮ್ಮ ದೀಪಾವಳಿ ಹಬ್ಬ ಇದ್ದಾಗ ನಾನು ಬರೋಕಿಲ್ವೇ ನಿಮ್ಮ ಮನೆಗೆ? ಮೊದಲಿಗೆ ನಿಮ್ಮ ಮನೆಗೆ ಬರ್ತೀನಿ ಯಾರ್ದಾರು ಮನೆಗೆ ಹೋಗ್ತೀನ ನಾನು? ಅಂಥದ್ರಾಗೆ ನೀನು ಹಿಂಗಂತ ಇದೆಯಲ್ಲ ನೋಡು. ನೆಂಟ್ರು ಆಗ್ಬಿಟ್ರೆ ಅವ್ರ ಮನೆಗೆ ಫಸ್ಟ್ ಹೋಗ್ಬೇಕು ಅಂತನಾ? ನಾವು ಸ್ನೇಹಿತರು ಏನು ಲೆಕ್ಕಕ್ಕಿಲ್ವ ಹಂಗಾರೆ ನಿನಗೆ? ನಾನು ನಮ್ಮ ರಾಮಣ್ಣ ಅಂತ ಪ್ರೀತಿ ಗೌರವದಿಂದ ಬಂದು ಕರೆದೋಗ್ತೀನಿ. ನಿಮ್ಮ ಮನೆಗೂ ಹಬ್ಬಕ್ಕೆಲ್ಲ ಬರ್ತೀನಿ ನಾನು. ಅಂಥದ್ರಲ್ಲಿ ನೀನು ಹಿಂಗೆ ಹೇಳ್ಬಿಡಲ್ಲಪ್ಪ. ಬೋನ್ ಮನ್ಸು ನೋಯಿಸ್ತಾ ಇದೆಯಾ ಕಣಪ್ಪ ನೀನಂತೂ ಇವತ್ತು. ಹಂಗಲ್ಲ ಕಂಡ್ಲೆ ಗಿರೀಶ, ಯಾಕೆ ಹಿಂಗೆ ಬೇಜಾರು ಮಾಡ್ಕೊತೀಯ ನೀನು? ಅವ್ರು ನೆಂಟ್ರಲ್ವಾ, ಅದಕ್ಕೆ ಮೊದ್ಲಿಗೆ ಹೋಗಿ ಬರೋಣ ಅಂತ ಹೇಳ್ದೆ ಕಣ್ಲ ಅಷ್ಟೇ. ನಿಮ್ಮ ಮನೆಗೇನು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಾ? ಅಕಸ್ಮಾತ್ ನಾನು ಊಟ ಮಾಡ್ಕೊ ಬಂದ್ರು ನಿಮ್ಮ ಮನೇಲಿ ಎಲೆ ಅಡಿಕೆ ಆದರೂ ತಿನ್ಕೊಂಡು ಹೋಯ್ತೀನಿ ಕಣಪ್ಪ. ಎಲೆ ಅಡಿಕೆ ಬಾಳೆಹಣ್ಣು ತಿಂದು ಹೋಗ್ತೀವಿ, ಸುಮ್ಮನಿರು. ಹಿಂಗೆ ಬೇಜಾರು ಮಾಡ್ಕೊಂಡಲ್ಲ ನೀನು? ಗಿರೀಶನ ಯಾಕೆ ಹಿಂಗೆ ಬೇಸರ ಮಾಡ್ಕೊತೀಯಣ್ಣ ನೀನು? ನಾವು ಬರೋಕಿಲ್ಲ ಅಂತ ಹೇಳ್ತಾ ಇದೀವಾ? ಬತ್ತೀವಿ ಕಣ, ನಡಿಯೋಣ. ಇಲ್ಲ ಒಂದು ಕೆಲಸ ಮಾಡ್ತೀನಿ, ರಾಮಣ್ಣನ ಫಸ್ಟು ಇವ್ರ ಮನೆಗೆ ಅವ್ರ ನೆಂಟ್ರ ಮನೆಗೆ ಬಿಟ್ಬಿಟ್ಟು ನಾನು ಬರ್ತೀನಿ, ನಡಿಯೋಣ ನಿಮ್ಮ ಮನೆಗೆ ಫಸ್ಟು. ಹಿಂಗೆ ಚಿಕ್ಕ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಂಡಿರೋಣ ನೀನು? ನಾವು ಯಾವತ್ತಾದ್ರೂ ನಿಮ್ಮ ಮನೆಗೆ ಬರ್ದಂಗೆ ಹೋಗಿದ್ದೀವಿ ಇವಳು?
ಬರ್ತೀರಾ ಕಣಪ್ಪ. ಊಟ ಎಲ್ಲ ಮಾಡ್ಕೊಂಡು ಬಂದರೆ ಏನು ಪ್ರಯೋಜನ ಹೇಳು? ನಮ್ಮ ಮನೆಗೆ ಬಂದು ಊಟ ಮಾಡಿದ್ರೆ ತಾನೇ ನಮಗೆ ಸಂತೋಷ ಆಗೋದು. ಹ್ಞೂ ಆಯ್ತು ಕಣ್ ಬಿಡಪ್ಪ ಬರ್ತೀವಿ. ಯಾಕೆ ಹಿಂಗೆ ಯೋಚನೆ ಮಾಡ್ತೀನಿ ನೀನು ಒಳ್ಳೆಯ ಚಿಕ್ಕ ಮಕ್ಳಂಗೆ ಹಠ ಮಾಡ್ತೀಯಲ್ಲಪ್ಪ ನೀನು. ಬರ್ತೀವಿ ಸುಮ್ಕಿರು, ನಿಮ್ಮ ಮನೆಗೆ ಫಸ್ಟ್ ಬರ್ತೀವಿ. ಏನು ಬೇಜಾರು ಮಾಡ್ಕೊಬೇಡ ಸುಮ್ಮನೆ ನೀನು. ಆಮೇಲೆ ಎಲ್ಲೋಯ್ತಾ ಇದ್ದೆ ಈ ಕಡೆಗೆ? ಅಣ್ಣ ಒಂದಿಟ್ಟು ಫಿಲ್ಟರ್ ನೀರು ಖಾಲಿ ಆಗಿತ್ತು. ಫಿಲ್ಟರ್ ನೀರು ತರೋಣ ಅಂತ ಹೋಯ್ತಾ ಇದ್ದೆ. ಆಮೇಲೆ ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ತಾವ್ರೆ, ಅಡುಗೆ ಎಲ್ಲ ಆಗೋಗೈತೆ. ನೀವು ಮೊದಲಿಗೆ ನಮ್ಮ ಮನೆಗೆ ಬರ್ಬೇಕಣ್ಣ. ನಾನು ಆಮೇಲೆ ಅಷ್ಟೇ ನೋಡು. ಮುಂದಿನ ಕಿತ್ತದಿಂದ ಆಮೇಲೆ ನಿಮ್ಮ ಊರಿಗೆ ಬರೋಕ್ಕಿಲ್ಲ ನಾನು ಹಬ್ಬಕ್ಕೆ. ಇನ್ನೇನು ಆಗೋಗೈತೆ ಕಣ, ಅಡುಗೆ ಮುದ್ದೆ ಕಟ್ತಾ ಇದ್ರು ಹೆಂಗಸ್ರೆಲ್ಲ ಕೂತ್ಕೊಂಡು. ಇನ್ನೇನು ಪೂಜೆ ಮಾಡಿಬಿಟ್ರೆ ಎಲ್ಲ ಉಣ್ಣಕ್ಕಿಡಕ್ಕೆ ಅಷ್ಟೇ. ಸರಿ ಕಣಪ್ಪ ಆಯ್ತು ಬರ್ತೀವಿ ಬಿಡು. ಅದಕ್ಕೆ ಇದು ಯಾಕೆ ಹಿಂಗೆ ಆಡಿಯ ನೀನು? ಬನ್ನಿ 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 ಅಂತವ ಬರ್ದಂಗೆ ಓದ್ತೀವ ನಿಮ್ಮ ಮನೆಗೆ. ನಿಮ್ಮ ಮನೆಗೆ ಫಸ್ಟ್ ಬರ್ತೀವಿ ನಡೆಯುವ ಸತಿ ಅತ್ತಗಿ. ಇನ್ನೇನು ಮಾಡೋದು? ಅವ್ನು ನಂದೀಶನ್ಗೆ ಹೇಳ್ಕೊತೀನಿ ಅತ್ತಗಿ. ಹಂಗೆ ಗಿರೀಶನ್ ಮನೆಗೆ ಹೋಗಿದ್ದೆ ಕಣಪ್ಪ ಅಂತ ಹೇಳ್ತೀನಿ. ಜಾಸ್ತಿ ತಿನ್ನಿ ಅಂತ ಹಿಂಸೆ ಮಾಡಬಾರ್ದು ಕಣಪ್ಪ. ಎಲ್ಲರ ಮನೇಲೂ ತಿನ್ಬೇಕಲ್ವೇ? ಈಗ ಅವ್ರು ನೆಂಟರು ಬೇರೆಯಾ ನಮಗೆ. ಮಗಳು ಕೊಟ್ಟ ಮೇಲೆ ನಾವು ಉಣ್ಬೇಕಲ್ವೇ ಅಲ್ಲವೇ? ಆಮೇಲೆ ಅವ್ರೂ ಬೇಜಾರು ಮಾಡ್ಕೋತಾರೆ, ಏನು ಬೀಗ್ರಿ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗ್ಬಿಟ್ರು ಅಂತ. ಅದಕ್ಕೆ ಜಾಸ್ತಿ ಉಣ್ಣಿ ಅಂತ ಹಿಂಸೆ ಮಾಡಬಾರ್ದು. ಒಂದು ಚೂರು ಉಣ್ಕೊಂಡು ಹೋಯ್ತೀವಿ ಕಣಪ್ಪ. ಸರಿ ಕಣ್ ಬಿಡೋಣ. ನೀವು ನಮ್ಮ ಮನೆಗೆ ಬಂದು ಫಸ್ಟು ಒಂಚೂರು ಉಣ್ಕೊಂಡು ಹೋದ್ರೂ ನಮಗೆ ಸಂತೋಷ ಕಣ. ಅಯ್ಯೋ ನಿಮ್ಗೇನು ಬಿಡಿ, ಈ ಊರಲ್ಲಿ ಬರೀ ನೆಂಟ್ರಲ್ವೇ. ಎಲ್ಲರ ಮನೆಗೂ ಹೋಗ್ಬೇಕಾಯ್ತದೆ. ಎಲ್ಲ ಪರ್ಚೇಸ್ರು ಬೇರೆ ಈ ಊರಲ್ಲಿ. ನಾನು ಅರ್ಥ ಮಾಡ್ಕೊತೀನಿ ಕಣ. ಆಯ್ತಾ, ನಮ್ಮ ಮನೆಗೆ ಬನ್ನಿ. ಆಯ್ತು ಕಣ್ ನಡಿ ಗಿರೀಶನ ಬರ್ತೀವಿ. ನೀನೇನು ಯೋಚನೆ ಮಾಡ್ಬೇಡ, ಕರ್ಕೊಬತ್ತೀನಿ ನಾನು. ಅಯ್ಯೋ ಏನು ಮಾಡೋದಣ್ಣ, ಎಲ್ಲರೂ ಪರ್ಚೇಸ್ ಆಗ್ಬಿಟ್ಟು ಈಗ ನಿಮ್ಮ ಬೀದಿಲಿ ಬರೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮನೆ ಬೇರೆ ಕೊನೆಲೈತೆ, ಅಲ್ಲಿ ತಂಟ ಹೋಗೋ ಅಷ್ಟರಲ್ಲಿ 4-5 ಮನೆಯವರೆಲ್ಲ ಸಿಗ್ತಾರೆ. ಅವರೆಲ್ಲರೂ ಕರಿತಾರೆ ಕಣ. ಯಾರ ಮನೆಗೆ ಹೋಗೋದು ಯಾರ ಮನೆಗೆ ಬಿಡೋದು ಅನ್ನಂಗೆ ಆಗೈತದೆ ತೆಗಿ. ಅಯ್ಯೋ ಹ್ಞೂ ಕಣಪ್ಪ, ಅದು ಸರಿನೇ ಅನ್ನು ಪಾಪ ನೀನು ಹೇಳಿದ್ದು. ಏನು ಮಾಡೋದು ಏನೋ ಒಂದು ಕೆಲಸ ಮಾಡುವ. ಮ್ಯಾಲ್ಗಡೆ ಬೀದಿನಿ ಆ ಕಡೆಯಿಂದ ಹೋಗೋದು ಬೇಡ, ಇವ್ರ ಮನೆಯ ಫಸ್ಟ್ ಸಿಗ್ತದಲ್ಲ ಆ ರೋಡಲ್ಲಿ ಹೋಗ್ಬಿಡುವ. ಆವಾಗ ಯಾರು ನೋಡೋಕ್ಕಿಲ್ಲ. ಹಂಗೇನಾದ್ರು ಕರೆದ್ರೆ ಗಿರೀಶ್ ಮನೆಗೆ ಬಂದಿದ್ದು ಉಣ್ಬಿಟ್ಟು ಇನ್ನೊಂದು ಬರ್ತೀವಿ ಅಂತ ಹೇಳಿ ಎಲ್ಲರ ಮನೇಲೂ ಹೇಳ್ಬಿಟ್ಟು ಹೋಗ್ಬಿಡು ಮಾತಾಗಿ. ಕಣ್ರಮಣ, ಹಂಗೆ ಮಾಡಬೇಕು. ಇಲ್ಲಾಂದ್ರೆ ಆಗಕ್ಕಿಲ್ಲ ಅನ್ನು. ಎಲ್ಲರೂ ಪರ್ಚೇಸ್ರು ಬೇರೆಯಾ, ಎಲ್ಲ ಹಬ್ಬಕ್ಕೆ ಬರ್ತಾರಲ್ಲ ನಮ್ಮೂರಿಗೂ, ನಮ್ಮ ಮನೆಗೂ ಬನ್ನಿ ಅಂತ ಹೇಳ್ತಾರೆ. ಅಯ್ಯೋ ನಂಗೊಂದು 50 ಜನ ಫೋನ್ ಮಾಡೋರು ಕಣ ಈ ಊರಿಂದವ. ಅಯ್ಯೋ ಒಂದು ಮನೇಲಂತೂ ಅಪ್ಪನೂ ಮಾಡೋರೆ, ಮಗನೂ ಮಾಡೋನೆ, ಎಲ್ಲರೂ ಮಾಡೋರ ತೆಗಿ. ಏನು ಮಾಡೋಣ ಹೇಳು? ಕಡ್ಲ ಪಾಪ ಹಂಗೆ ಆಗಿರೋದು. ಅಯ್ಯೋ ಏನು ಮಾಡೋದು ಏನು ಕತೆನೋ ಗೊತ್ತಾಗೋದಿಲ್ಲ. ಸರಿ ಇನ್ನೇನು ಮಾಡೋದು? ಹೋಗೋಣ ಫಸ್ಟು ಗಿರೀಶನ್ ಮನೆಗೆ ಹೋಗಿ ಆಮೇಲೆ ನಂದೀಶನ್ ಮನೆಗೆಲ್ಲ ಹೋಗೋಣ ತೆಗಿ. ಇನ್ನೇನು ಮಾಡೋಕ್ಕಾಯ್ತದೆ? ಈ ರಂಗಜ ಬರ್ಲಿಲ್ವಲ್ಲ, ಎಲ್ಲೋಯ್ತು? ಈಟೋದು ಗಂಟ ಕಾದ್ ಸಾಕಾಗೋಯ್ತಪ್ಪ. ಕಣ್ಣ, ಆಮೇಲೆ ಮರ್ತೆ ಹೋದೆ ನಾನು. ರಂಗಜ್ಜ ಗೌಡ್ರು ಎಲ್ಲರೂ ಬರ್ತೀನಿ ಅಂತ ಹೇಳಿದ್ರಲ್ಲಿ ಎಲ್ಲಣ್ಣ ಯಾರು ಕಾಣ್ತಾನೆ ಇಲ್ಲ. ಬತ್ತಾವ್ ಕಣಪ್ಪ ಗಿರೀಶ, ಹಿಂದ್ಗಡೆನೇ ಬರ್ತೀನಿ ನಡೀರಿ ಅಂತ ಅಂದ್ಬಿಟ್ಟು ರಂಗಜ್ಜನ್ ಸ್ಕೂಟ್ರಲ್ಲೇ ಬರ್ತೀನಿ ಅಂತ ಅಂದ್ಬಿಟ್ಟು ಗೌಡ್ರುವೆ ಬಂದ್ರ. ಅದು ಏನು ಮಾಡ್ತಾನೋ ಏನೋ ನಮ್ಮ ರಂಗಜ್ಜ ಗೊತ್ತಿಲ್ಲ, ಈಟೋದು ಗಂಟೆ ಬರ್ಲಿಲ್ಲಪ್ಪ. ಸರಿ ಗಿರೀಶ, ಇವಾಗ ನೀನು ಸುಮ್ಮನೆ ನಿಂತ್ಕೊಂಡು ನಮ್ಮ ಹತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಡ ಕಣಪ್ಪ. ಹೋಗು. ಅಲ್ಲಿ ಮನೇಲಿ ಪಾಪ ನೀನು ಹೆಂಡತಿ ಒಬ್ಳೆ ಮಾಡ್ತಿರ್ತಲ್ಲ, ಎಲ್ಲಾದ್ನೂ ಪೂಜೆ ಬೇರೆ ಮಾಡಬೇಕು ಅಂತ ಹೇಳ್ತಾ ಇದೆಯಾ? ಫಿಲ್ಟ್ರ್ ನೀರು ಬೇರೆ ಖಾಲಿ ಆಗೈತೆ ತಗೊಳಕ್ ಬಂದೆ ಅಂತ ಹೇಳ್ತಾ ಇದೆಯಾ? ನೀರು ತಗೊಂಡು ಬಿರ್ನೆ ಹೋಗಪ್ಪ. ಹೋಗಿ ಪೂಜೆ ಗೀಜೆ ಎಲ್ಲ ರೆಡಿ ಮಾಡಿಸು ಬೇರ್ನೆ. ಬರ್ತೀವಿ. ಇನ್ನೇನು ರಂಗಜ್ಜ ಬಂದ ತಕ್ಷಣ ಬರ್ತೀನಿ ನಿಮ್ಮ ಮನೆ ಹತ್ರಕ್ಕೆ. ಹೋಗಿರು. ಸರಿ ಕಣ್ರಮಣ್ಣ, ಆಯ್ತು. ಮಂಜಾ, ಇಬ್ರು ಬಂದ್ಬಿಡಿ ಮನೆ ತವ. ಬಿರ್ನೆ ಬಂದ್ಬಿಡಿ. ಸರಿ ಕಣಪ್ಪ, ಆಯ್ತು ಬರ್ತೀವಿ ನಡಿಯಪ್ಪ. ಆಮೇಲೆ ರಾಮಣ್ಣ, ನೀನು ಎಣ್ಣೆ ಗಿಣ್ಣೆ ಏನು ಹೊಡಿಯೋಕ್ಕಿಲ್ಲ ಗೊತ್ತು, ಆದ್ರೂ ಒಂದು ಮಾತು ಕೇಳಬೇಕಲ್ಲ ಶಾಸ್ತ್ರಕ್ಕೆ ಅಂತ ಕೇಳ್ತಾವಿನಿ. ಯಾವ್ದಾದ್ರು ತಗತೀಯ ಏನಣ್ಣ? ಇವಾಗ ಏನಾರು ಅಭ್ಯಾಸ ಮಾಡ್ಕೊಂಡಿದ್ಯಾ ಹೆಂಗೆ? ಮಂಜಾ, ನೀನೇನಾರು ತಗತೀನಪ್ಪ? ಇಲ್ಲ ಕಣಪ್ಪ ಗಿರೀಶ, ನಾವೆಲ್ಲ ನೆಲವ ಬಿಟ್ಟು ಸುಮಾರು ದಿನ ಆಯ್ತು. ನನ್ಗೆ ಯಾವ್ದು ಚಟ ಅಂತ ಏನಿಲ್ಲ. ಬೀಡಿ ಒಂದು ಸೇರ್ತೀನಿ ಆಟೆಯ, ಅದು ಒಂದು 2-3 ಸೇರ್ತೀನಿ ದಿನಕ್ಕೆ ಅಷ್ಟೇ. ಇನ್ನು ಬೇರೆ ಈ ಎಣ್ಣೆ ಗಿಣ್ಣೆ ಎಲ್ಲ ಬೇಡ ಕಣಪ್ಪ, ನಾವೇನು ತಗೊಳಕಿಲ್ಲ. ಮಂಜನು ಪಾಪ ಏನು ತಗೊಳಕಿಲ್ಲ ಕಣಪ್ಪ, ಏನು ಕೆಟ್ಟ ಅಭ್ಯಾಸ ಇಲ್ಲ ಅವನಿಗೆ. ಬೀಡಿ ಆಗಲಿ ಸಿಗರೇಟ್ ಆಗಲಿ ಏನು ತಗೊಳಕಿಲ್ಲ ಅವನು. ನಾವಿಬ್ರು ಏನು ಕುಡಿಯೋಕ್ಕಿಲ್ಲ. ನೀನು ಅದೆಲ್ಲ ಯಾಕೆ ತಲೆ ಕೆಡಿಸ್ಕತಿ ಹಬ್ಬ ಟೈಮಲ್ಲಿ? ನಿಮ್ಮ ಪಾಡಿಗೆ ಹೋಗಿ ಅದೇನು ಪೂಜೆ ಗೀಜೆಗೆ ಏನೇನು ಇಡ್ಬೇಕು ಎಲ್ಲದನ್ನೂ ಇಟ್ಟು ಪೂಜೆ ಮಾಡ್ತೀರಿ ನೋಡಿ. ಅದೆಲ್ಲ ತಲೆ ಕೆಡಿಸ್ಕೊಂಡು ಕುತ್ಕೋಬಾರ್ದು ಕಣಪ್ಪ ಈ ಟೈಮಲ್ಲಿ. ಕುಡಿಯೋರೆಲ್ಲವ ಅವ್ರವ್ರು ಕುಡ್ಕ ಬರ್ತಾರೆ. ಏನು ಜಾಸ್ತಿ ಪರಿಚಯಸ್ಥರು ಕುಡಿತಾರೆ ಅಂತಂದವ್ರಿಗೆ ಮಾತ್ರವ ಕೊಡು, ಆಯ್ತಾ? ಸರಿ ಕಣ, ಆಯ್ತು. ರಮಣ್ಣ, ಮಂಜಾ, ಬನ್ನಿ ಇಬ್ರುವೆ. ನಾನು ಹೋಗಿರ್ತೀನಿ ಆಯ್ತಾ? ಫಿಲ್ಟರ್ ನೀರು ತಗೊಂಡು ಹೋಗ್ತೀನಿ, ಬನ್ನಿ. ಅಲ್ಲ ಕಣ್ಲ ಪಾಪ, ಈಟೋದ್ ಗಂಟೆ ರಂಗಜ್ಜ ಕಾಣ್ತಾ ಇಲ್ವಲ್ಲ? ಏನು ಗಾಡಿಲೇ ಬತ್ತಿದ್ದಾನೋ, ಏನು ನಡ್ಕೊ ಬರ್ತಾ ಇದ್ದಾನೋ ಇವನು? ರಂಗಜ್ಜ, ನಾನಂತುವೆ ನಿನ್ನ ಗಾಡೀಲಿ ಬರೋಕಿನ ಕಣಪ್ಪ. ನೀನಂತುವೆ ಗುಂಡಿ ನೋಡೋಕ್ಕಿಲ್ಲ, ಗ್ವಾಟ್ರು ನೋಡೋಕ್ಕಿಲ್ಲ, ಹಂಗೆ ಓಡಿಸ್ಕೊ ಬರ್ತಾ ಇದೆಯಾ? ನನ್ನ ಏನು ಇಳಿಸ್ಬೇಕು ಅಂತಿದ್ಯಾ? ಏನು ಕಳಿಸ್ಬಿಡೋಣ ಮೇಲ್ಕೆ ಅಂತ ಇದೆಯೋ? ಯಪ್ಪೋ, ನೀನು ಹಿಂಗೆ ಓಡಿಸ್ತೀಯ ಅಂತ ಗೊತ್ತಿದ್ದಿದ್ರೆ ನನ್ನ ಗಾಡಿನೇ ತಗೊಬರುವನಲ್ಲಪ್ಪ ನಾನು. ನಿನ್ನ ಗಾಡೀಲಿ ಬೇರೆ ಬಂದು ಹಿಂಗೆ ಗುಂಡಿ ಗ್ವಾಟ್ರು ಎಲ್ಲದರಲ್ಲೂ ಉಳ್ಸು ನಾನು ಬಿಡಿಸ್ತಾ ಇದೆಯಲ್ಲ. ನನ್ನ ದೇಹ ಬೇರೆವ ಇಷ್ಟ ಆಗ್ಲಿಕ್ಕೈತೆ. ಏನು ಮಾಡೋಣ ಹೇಳು ನಾನು? ಏನಾಗಕ್ಕಿಲ್ಲ ಕಣ್, ಬಾರಪ್ಪ ನೀನು. ಸುಮ್ಕೆ ಯಾಕೆ ಹೋಯ್ತಾ ಇದೆಯಾ ಬಾಯ್ಲಿ? ಏನಾಗಕ್ಕಿಲ್ಲ, ಕುತ್ಕೊ. ದೂರ ಐತೆ, ಬಾ ಕುತ್ಕೊ ಬಾಯ್ಲಿ. ಓಡಿಸ್ಕೊಂಡು ಹೋಯ್ತಾ ಇದೀನಿ ನಾನು. ನನ್ಗಿಂತ ಓಡ್ಸಕ್ ಬಂದದ ನಿನ್ಗೆ ಗಾಡಿಯಾ? ಬಾ. ಯಪ್ಪೋ, ನಾನಂತೂ ಬರೋಕಿಲ್ಲ ಕಣ್ರಂಗಜ್ಜ, ನಿನ್ ಜೊತೆ ಅಂತೂ ಬರೋಕಿಲ್ಲ. ನಾನು ನೆಡ್ಕೊಂಡು ಹೊಂಟೋಯ್ತೀನಿ, ಸುಮ್ಬಿಟ್ಬಿಡಪ್ಪ ನನ್ನ. ಪಾಪ ಇದ್ಯಾಕ್ಲಾ ಗೌಡ್ರು ಹಿಂಗ್ ನೆಡ್ಕೊಂಡು ಹೋಯ್ತವ್ರಲ್ಲ, ಏನಾಯ್ತಲಾ? ಕಣ್ರಮಣ, ಇದಕ್ಕೆ ರಂಗಜ್ಜ ಗಾಡೀಲಿ ಕರ್ಕೊಬರ್ಲಿಲ್ವ ಇವ್ರನ್ನ? ಇರು ಕರಿತೀನಿ. ಗೌಡ್ರೆ, ಇದ್ಯಾಕೆ ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ದೀರಲ್ಲ? ಅಯ್ಯೋ
ಏನು ಹೇಳ್ತೀರಪ್ಪ ನನ್ನ ಕತಿಯಾ? ಈ ರಂಗಜ್ಜನ ಜೊತೆಲಿ ಬಂದ್ಬಿಟ್ಟು ನಾನು ಸಾಕಾಗೋಯ್ತ ತೆಗಿ. ಯಾವ ಗುಂಡಿ ಅಂತ ನೋಡಲ್ಲ, ಕ್ವಾಟ್ರು ಅಂತ ನೋಡಲ್ಲ, ಎಲ್ಲಾದ್ರಲ್ಲೂ ದಬುಕ್ ಅಂತ ಬೀಳಿಸ್ತವನ ತೆಗಿ. ನಾನು ಹಾಳಾದವನ ತೆಗಿ. ನನ್ನ ಗಾಡಿ ಆದ್ರೂ ತರಲಿಲ್ಲ. ಇವ್ನು ಚೆನ್ನಾಗಿ ಓಡಿಸ್ತಾನೆ ಅಂತ ಇವನ್ ಜೊತೆಲಿ ಬಂದ್ಬಿಟ್ಟು ಇಲ್ಲಿ ಗುಂಡಿ ಕ್ವಾಟ್ರಲ್ಲೆಲ್ಲ ಬೀಳ್ಸಿ ನನ್ ಬೇರೆಯಾ, ದಪ್ಪ ದೇಹ ಬೇರೆಯಾ? ಓ ಬೀಳ್ಸತ್ತಾಗೆ ಏನ್ ಮಾಡೋಣ ಏನೋ ಕಣಪ್ಪ. ಯಾರು ಸಣ್ಣಕ್ಕಿರೋರು ಕುತ್ಕೊಂಡಿದ್ರೆ ಇಷ್ಟೊತ್ತಿಗೆ ಮೂಳೆ ಗೀಳೆಲ್ಲ ಮುರಿದೋಗ್ಬಿಟ್ಟಿರೋದು ಅವ್ರದ. ರಂಗಜ ಒಂಚೂರು ಹಂಗೆ ಅವ್ನಿಗೆ ಸರಿಯಾಗಿ ಓಡ್ಸಕ್ ಬರೋಕಿಲ್ಲ. ನಿಮ್ಗೆ ಅದಕ್ಕೆ ಹೇಳೋಣ ಅಂತ ಅಂದ್ಕೊಂಡೆ ನಾನು, ಬೇರೆ ಗಾಡಿ ತಗೊಳ್ಳಿ ಅಂತ. ನೀವು ಅವ್ರ ಜೊತೆನೆ ಬರ್ತೀನಿ, ಗಂಡಂಗಂಜಿ ಜೊತೆ ಬರ್ತೀನಿ ಅಂದ್ರಲ್ಲ ಅಂತ ಅಂದ್ಬಿಟ್ಟು ಸುಮ್ಕಾಗೋದೆ ತೆಗಿ. ಯೋನ್ಲ ಅಂದೆ ರಾಮಣ್ಣ ನೀನು? ನಾನು ಇಲ್ಲ ಅಂತ ನನ್ ಗಾಡಿ ಓಡ್ಸಕ್ ಬರೋಕಿಲ್ಲ ಅಂತಿದ್ಯಾ? ನಾನು ಇಲ್ಲೇ ಹಿಂದೆ ನಿಂತಿದ್ದೀನಿ ಕಣ್ಲೇ. ಅಯ್ಯೋ ಇಲ್ಲೇ ಇದ್ನ ಇವನು. ನಂಗೆ ಗೊತ್ತೇ ಆಗ್ಲಿಲ್ವಲ್ಲ. ರಂಗಜ ಹಂಗೇನಿಲ್ಲ ಕಣ್, ಬಾಯಿಲಿ ಮುಂದಕ್ಕೆ ಬಾಯಿಲಿ ಒಂಚೂರು ಹೇಳ್ತೀನಿ. ಏನ್ ರಮಣ? ಏನ್ ಹೇಳ್ತಾ ಇದ್ಯಾ? ನಂಗೆ ಓಡ್ಸಕ್ ಬರಕಿಲ್ವಾ? ನಿನ್ಗಿನ್ನ ಮೊದಲೇ ನಾನು ಗಾಡಿ ಕಲ್ತಿರೋ ನಾನು. ಏನು ಈಗ ಒಂಚೂರು ವಯಸ್ಸಾಗೈತೆ, ಸರಿಯಾಗಿ ಕಣ್ ಕಾಣಕ್ಕಿಲ್ಲ ಅಂತ ಗುಂಡಿಗೆ ಓಟ್ರು ಕಾಣಕ್ಕಿಲ್ಲಪ್ಪ. ಅಷ್ಟಕ್ಕೆ ನನ್ಗೆ ಓಡ್ಸಕ್ ಬರಕಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನೀನು, ಹೇಳು. ಹಂಗಲ್ಲ ರಂಗಜಾವ್, ನಾನುವೇ ಅದ್ನೇ ಹೇಳಿದ್ದು. ನಿಂಗೆ ಸ್ವಲ್ಪವಾ ಕಣ್ ಕಾಣಕ್ಕಿಲ್ಲ, ವಯಸ್ಸಾಯ್ತಲ್ಲ, ಅದಕ್ಕೆ ಗುಂಡಿಗೆ ಓಟ್ರಲ್ಲವ ಕಾಣಕ್ಕಿಲ್ಲ ಅಂತ ಹೇಳ್ತಾ ಇದ್ದೆ ಆಟೆಯ. ಅದಕ್ಕೆ ನಾನು ಗೌಡ್ರಿಗೆ, ನೀವು ಬೇರೆ ಬೈಕ್ ತರಕಿಲ್ವಾ ಗೌಡ್ರೆ? ರಂಗಜ್ಜಂದು ಬೈಕಲ್ಲಿ ಯಾಕೆ ಬರಕ್ ಹೋದ್ರಿ? ಅವ್ರಿಗೆ ಪಾಪ ಕಾಣಕ್ಕಿಲ್ಲ ಬೇರೆಯಾ, ನೀವು ಈಗ ಬೈತಾ ಇದ್ದೀರಿ ನೋಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ಯಪ್ಪ. ನಿಂಗೇನು ಹೇಳಿಲ್ಲ ಕಣ್ ರಂಗಜ್ಜ ನಾನು. ಅಯ್ಯೋ ರಂಗಜ್ಜ, ನೀನು ಯೋನೇ ಹೇಳಪ್ಪ. ನಿನ್ನ ಗಾಡಿಲಂತೂ ಇನ್ಯಾವತ್ತೂ ಬರೋಕ್ಕಿಲ್ಲ ಬಿಡು. ನಾನಂತೂ ಯಪ್ಪೋ ಆ ಗುಂಡಿ ಗೋಟ್ರಲ್ಲಿ ಇಳಿಸಿ ನನ್ನಂತ ದೈತ್ಯನೇ ಹಿಂಗೆ ಬಗ್ಗಿಸ್ಬಿಟ್ಟಲ್ಲ ನೀನು. ಇನ್ಯಾರಾದ್ರೂ ತೆಳ್ಳಗಿರೋರು ಏನಾದರೂ ಕುತ್ಕೊಬಿಟ್ರೆ ಮೂಳೆ ಎಣಿಸ್ಕೋಬೇಕಾಯ್ತದ ಅಷ್ಟೇ. ನಿನ್ನ ಬೈಕಲ್ಲಂತೂ ಆಗಕ್ಕಿಲ್ಲ ಕಣಪ್ಪ, ನನಗಂತೂ ಆಗಕ್ಕಿಲ್ಲ. ಇನ್ನು ಜೂಮ ಅಂದಾಗ ನೀನು ಬೈಕ್ ಹತ್ತಕ್ಕಿಲ್ಲ ಕಣಪ್ಪ ನಾನಂತೂ. ಇದ್ಯಾಕೆ ಗೌಡ್ರೆ ಹಿಂಗಂತೀರಾ ನೀವು? ಏನೋ ಪಾಪ ಅಂತ ಕರ್ಕೊಬಂದ್ರೆ ನಾನು ಹೆಂಗೆ ಹೇಳ್ತಿದ್ದೀರಾ ನೋಡಿ. ಏನಾದರೂ ಮಾಡ್ಕೊಳ್ಳಿ ಹೋಗಿ. ಏನೋ ಒಂದು ದಿವ್ಸ ಕಾಣಿಸ್ಲಿಲ್ಲಪ್ಪ, ಅದಕ್ಕೆ ಗುಂಡು ಕೊಟ್ರಿಗೆ ಇಳಿಸ್ಬಿಟ್ನಪ್ಪ. ಅದಕ್ಕೆ ಹಿಂಗಂದಾರ ನೀವು? ಆಯ್ತು, ಇವಾಗ ಆಗಿದ್ದಾಯ್ತು. ಬನ್ನಿ ಹೋಗಮ್ಮ. ಈ ನೀರು ದೂರ ಐತೆ ಊರು. ಇಲ್ಲಿ ನಿಂತ್ಕೊಂಡದ್ದು ಯಾಕೆ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದು? ಯಾರಾದ್ರು ನೋಡ್ದವ್ರು ಅದು ಏನಂತಾರೆ? ಇವ್ರಿಗೇನು ಬಂದಿದ್ದದು? ಊರಿಂದ ಬಂದು ಹಬ್ಬದಲ್ಲಿ ಊಟ ಗೀಟ ಮಾಡ್ಕೊಂಡು ಹೋಗೋದ್ಬಿಟ್ಟು ಇಲ್ಲಿ ಯಾಕೆ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತವ್ರೆ ಅಂತ ಎಲ್ಲರೂ ಬೈತಾರೆ. ರಾಮಣ್ಣ, ಎಲ್ಲರೂ ನಡೀರಿ, ಹೋಗು ಮಾತಾಗಿ. ಬನ್ನಿ ಗೌಡ್ರೆ, ಕುತ್ಕೊಳ್ಳಿ ಬನ್ನಿ. ಇಲ್ಲಿ ಕಣಪ್ಪ ನಿನ್ನ ಗಾಡಿಲಂತೂ ಕೂರಕ್ಕಿಲ್ಲ ಕಣಪ್ಪ ನಾನು. ಏನಾದ್ರೂ ಆಗೋಗ್ಲಿ, ನಿನ್ನ ಗಾಡಿಲಂತೂ ಬರೋಕ್ಕಿಲ್ಲ ನಾನು. ಈಗ ಒಂದು ಕೆಲಸ ಮಾಡ್ತೀನಿ, ನಾನು ನಡ್ಕೊಂಡು ಹೋಗ್ತೀನಿ, ನೀವೆಲ್ಲವ ಗಾಡೀಲಿ ಬಂದ್ಬಿಡ್ರಪ್ಪ. ನಡ್ಕೊಂಡೇ ಹೊಂಟೋಯ್ತೀನಿ ನಾನು. ಮೊದಲಿಗೆ ಯಾರ ಮನೆ ಕಡೆಗೆ ಹೋಗಮ್ಮ? ಅಯ್ಯೋ ಗೌಡ್ರೆ, ಅದೇ ಚಿಂತೆ ಆಗಿರೋದು. ಈಗ ತಾನೇ ಗಿರೀಶ ಬಂದು ಕರೆದ್ಬಿಟ್ಟು ಹೋದ, ನಮ್ಮ ಮನೆ ಕಡೆಗೆ ಬರಬೇಕು. ಅವನೇನೋ ಅದೇನೋ ಫಿಲ್ಟ್ರ್ ನೀರು ಏನೋ ತಗೊಂಡು ಹೋಗೋಕೆ ಅಂತ ಬಂದವನೆ. ಇಲ್ಲಿ ನಾವು ಬೇರೆ ಕಂಡ್ಬಿಟ್ಟು, ನಾನು ಮಂಜನು ಇಬ್ರುವೆ ಕಂಡ್ಬಿಟ್ಟು ಅವ್ನು ಇನ್ನು ಹಿಡಿಯೋಕಾಯ್ತದ? ನಮ್ಮ ಮನೆಗೆ ಬರಬೇಕು ನೀವು. ನಿಮ್ಮ ಊರಿಗೆಲ್ಲ ಬರೋಕ್ಕಿಲ್ವಾ? ನಾವು ದೀಪಾವಳಿ ಹಬ್ಬ ಮಾಡಿದಾಗ ಬರೋಕ್ಕಿಲ್ವಾ? ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರೇಗಾಡ್ಬಿಟ್ಟು ಹೋಗ್ಬಿಟ್ಟವನೆ. ಏನು ಮಾಡೋದು ಏನೋ ಗೊತ್ತಿಲ್ಲ. ಈಗ ನೋಡಿದ್ರೆ ನಂದೀಸನ್ ಮನೆಗೆ ಬೇರೆ ಹೋಗ್ಬೇಕು, ನಮ್ಮ ಬೀಗರು ಬೇರೆ ಆಗ್ಬೇಕು ಅವರು. ಅವ್ರ ಮನೆಗೆ ಬಿಟ್ಟು ಇವ್ರ ಮನೆಗೆ ಹೆಂಗೆ ಹೋಗೋದು? ಏನು ಕತೆನೋ ಏನೋ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಗೌಡ್ರೆ, ಅಯ್ಯೋ ನಾನುವೇ ಕೇಳಿಸ್ಕೊಂಡೆ. ಆ ಗಿರಿಸಪ್ಪನೋ ಮೇಲಾರಿ ಕೆಳಗೆ ಬೀಳ್ತಾ ಇದ್ದ ಅಂತ ಅನ್ನಿ. ಏನು ಮಾಡೋದು ಏನೋ ನಮಗೂ ಗೊತ್ತಾಯ್ತಲ್ಲ. ನಾನು ರಾಮಣ್ಣ ಅದನ್ನೇ ಮಾತಾಡ್ತಾ ಇದ್ದು. ಅಯ್ಯೋ ಈ ಬಾಡ್ ಬೇರೆಯಾ, ಒಂದ್ಸರಿ ತಿಂದರೆ ಇನ್ನೊಂದ್ಸರಿ ತಿನ್ನೋಕ್ಕಾಗಕ್ಕಿಲ್ಲ. ಯಾವುದಾದ್ರೂ ಒಂದು ಮನೇಲಿ ನೆಮ್ಮದಿಯಾಗಿ ತಿನ್ಬಿಡ್ಬೇಕು ಕಣಪ್ಪ. ಕಣ್ರಪ್ಪ, ಎಲ್ಲಾದ್ರೂ ಒಂದು ಮನೇಲಿ ನೆಮ್ಮದಿಯಾಗಿ ತಿನ್ಬಿಡೋಣ. ಇನ್ನು ಮಿಕ್ಕಿದ ಮನೇಲಿ ಎಲೆ ಅಡಿಕೆ ಬಾಳೆಹಣ್ಣು ಅದು ಇದು ತಿನ್ಕೊಂಡು ಹೋಗುಮ. ಎಲ್ಲರ ಮನೆಗೂ ಹೋಗುಮ. ಇನ್ನೇನು ಎಲ್ಲರೂ ಬೇಜಾರು ಮಾಡ್ಕೋತಾರೆ. ಊರಲ್ಲಿರೋರೆಲ್ಲ ಪರಿಚಯ ನಮಗೆ. ಏನು ಮಾಡೋದು ಹೇಳಿ? ಎಲ್ಲ ಬೇಜಾರು ಮಾಡ್ಕೋತಾರೆ. ಎಲ್ಲರ ಮನೆಗೂ ಹೋಗುಮ. ಹೋಗೋಗಿ ಬಾಳೆಹಣ್ಣು ಗಿಳೆಹಣ್ಣು ತಿನ್ಕೊಂಡು ಬಂದ್ಬಿಡುಮ. ಗೌಡ್ರೆ, ನಾವೂ ಅದನ್ನೇ ಮಾತಾಡ್ಕೊಂಡಿದ್ದು. ಎಲ್ಲರ ಮನೆಗೂ ಹೋಗ್ಬಿಟ್ಟತೆಗಿ ಒಬ್ರು ಮನೇಲಿ ಉಣ್ಣುಮ, ಇನ್ನೆಲ್ಲರ ಮನೇಲೂ ಎಲೆ ಅಡಿಕೆ ತಿನ್ಕೊಂಡು ಬಾಳೆಹಣ್ಣು ಗಿಳೆಹಣ್ಣು ಇಸ್ಕೊಂಡು ಬರು ಮಾತೆಗಿ. ಕಂಡ್ರಲ್ಲ, ಹಂಗೆ ಮಾಡ್ಬೇಕತ್ತಾಗಿ. ಆಮೇಲೆ ತಿಂಡಿ ಗಿಂಡಿ ಎಲ್ಲ ಕೊಡ್ತಾರೆ ಏನೋ ಕಂಡ್ರಲ್ಲ, ಚಕ್ಲಿ ನಿಪ್ಪಟ್ಟು ಎಲ್ಲವಾ ನಮಗೂ ಕೊಡ್ತಾರೆ. ಏನು ಬರೀ ಹೆಂಗಸ್ರಿಗೂ ಕೊಡ್ತಾರೆ ಏನೋಪ್ಪ? ನೋಡುಮ ನಡೀರಿ. ಇವರು ಚೆಂದಾಗಿ ಮಾಡಿರ್ತಾರೆ ಕಂಡ್ರಲ್ಲ, ಚಕ್ಲಿ ನಿಪ್ಪಟ್ಟು, ಕಜ್ಜಾಯ ಅದೆಲ್ಲನೂ. ನನಗಂತೂ ನೆನ್ಸ್ಕೊಂಡ್ರೆ ಮಟನು ಬೇಡ, ಚಿಕನು ಬೇಡ, ಚಕ್ಲಿ ನಿಪ್ಪಟ್ಟೆ ತಿನ್ಕೊಂಡು ಕುತ್ಕೊಬಿಡುಮ ಅನ್ಸ್ತದ ಕಂಡ್ರಲ್ಲ. ಓಹೋ ರಂಗಜ್ಜ, ನಿನ್ಗಂತೂ ಸಿಹಿ ತಿಂಡಿ, ಈ ಚಕ್ಲಿ ನಿಪ್ಪಟ್ಟು, ಈ ಕುರುಕ್ಲು ತಿಂಡಿ ಇದ್ಬಿಟ್ರೆ ಊಟನೂ ಬೇಡ, ಏನು ಬೇಡ ಅಲ್ವೇ ನಿನಗೆ? ಕಡ್ಲ ರಮಣ, ನನಗಂತೂ ಹಂಗೆ ಆಗ್ಬಿಡು. ಯಪ್ಪ, ನನಗಂತೂ ಆಗಕ್ಕಿಲ್ಲ ಕಣಪ್ಪ ಹಂಗೆ. ನನಗೆ ಬಿಸಿ ಬಿಸಿ ಮುದ್ದೆ ಇದ್ದರೆ ಒಂದು ಮುದ್ದೆ ಉಂಡು ಒಂದಿಟ್ಟು ಅನ್ನ ತಿಂದು ಬಂದರೆ ಆಟೆ ಸಾಕು. ತೀರಾ ಮಟನ್ ಪೀಸ್ ಹಾಕ್ಲಿಲ್ಲ ಅಂದ್ರೂ ನಡೀತದೆ, ಚಿಕನ್ ಪೀಸ್ ಹಾಕಿಲ್ಲ ಅಂದ್ರೂ ನಡೀತದೆ. ಸಾಂಬಾರಿಗೆ ಒಂದು ದಪ್ಪದೊಂದು ಮುದ್ದೆ ತಿನ್ಬಿಟ್ರೆ ನೋಡಪ್ಪ ಸಾಕಾಗೋಯ್ತದ ಬಿಡು. ಗೌಡ್ರೆ, ನಿಮಗೆ ಒಂದು ಮುದ್ದೆ ಸಾಕಾಯ್ತದಾ? ಯಾಕೆ ರಂಗಜ್ಜ ಹಿಂಗೆ ಆಡ್ಕೊತಾ ಇದ್ದೀನನ್ನ? ನಾನು ನೋಡೋಕ್ಕಷ್ಟೇ ದಪ್ಪಕ್ಕಿರೋದು, ಹಂಗಂತವ 10 ಮುದ್ದೆ ತಿನ್ನೋಕಾಯ್ತದ? ನಾನು ಒಂದೇ ಮುದ್ದೆ ತಿನ್ನೋದು ಕಣ ನಾನು. ಈ ರಂಗಜ್ಜ, ಅದು ಯಾಕೆ ಹಂಗೆ ಆಡ್ಕೊಂಡಿಯ ಪಾಪ ಗೌಡ್ರನ? ಕೆಲವರು ಹಂಗೆ ರಂಗಜ್ಜ, ಈಟ್ ತಿಂದ್ರು ದಪ್ಪಕ್ಕಾಗೋಯ್ತಾರೆ. ಏನು ಮಾಡೋಕ್ಕಾಯ್ತದೆ ಹೇಳು?
ನನಗೂ ಅದೇ ಕಣಪ್ಪ, ನನಗೂ ಮುದ್ದೇನು ಒಂಚೂರು ಅನ್ನ ಮುಟ್ಬಿಟ್ರೆ ಉಂಡ್ಬಿಟ್ಟು ಬಂದ್ಬಿಡೋಣ ತೆಗಿ. ಯಾರ್ಯಾರು ಒಬ್ರು ಮನೇಲಿ ಚೆನ್ನಾಗಿ ತಿನ್ನುಮ. ಏನು ಮಾಡೋದಂತ ಗೊತ್ತಾಯ್ತಲ್ವಲ್ಲ, ಯಾರ ಮನೆಗೆ ಹೋಗೋದು ಅಂತವಾ. ರಾಮಣ್ಣ ಒಂದು ಕೆಲಸ ಮಾಡುಮ, ಈಗ ಗಿರೀಶಣ್ಣ ಬೇರೆ ಬಂದು ನೋಡ್ಕೊಂಡು ಹೋಗ್ಬಿಟ್ಟೈತೆ. ಅದಲ್ದೇ ಕರೆದು ಹೋಗೈತೆ. ಈಗ ನೋಡ್ಕೊಂಡು ಹೋಗೈತೆ ಬೇರೆಯಾ. ನಾವೇನಾರು ನಿಮ್ಮ ನಂದೀಶ್ ಅವ್ರ ಮನೆಗೆ ಏನಾದ್ರು ಹೋದ್ರೆ ಮೊದಲಿಗೆ ಆಮೇಲೆ ಈ ಗಿರೀಶಣ್ಣ ಬೇಜಾರು ಮಾಡ್ಕೊತದೆ. ನೋಡಿ ಅಲ್ಲಿ ಬಂದು ಹೇಳ್ಬಿಟ್ಟು ಹೋದ್ರೂ ನೀವು ಅವ್ರ ಮನೆಗೆ ಹೋಗಿದ್ದೀರಲ್ಲ ಫಸ್ಟು ಅಂತ. ಒಂದು ಕೆಲಸ ಮಾಡುವ, ಗಿರೀಶಣ್ಣರ ಮನೆಗೆ ಹೋಗುಮ, ಒಂದೊಂದು ಇಟ್ಟಿಟ್ಟು ಮುದ್ದೆ ಉಣ್ಣುಮ. ಬಂದ್ಬಿಡುಮ ಬಿರ್ನೆ. ಆಮೇಲೆ ನಂದೀಶಣ್ಣರ ಮನೇಲಿ ಹೋಗಿ ಒಂದಿಟ್ಟು ಬೋಟಿ ಗೊಜ್ಜೋ ಇಲ್ಲ ಚಿಕನ್ ಫ್ರೈಯೋ ಏನಾದರೂ ಕಬಾಬೋ ಏನಾದ್ರು ಮಾಡಿರ್ತಾರೆ, ಅವ್ರ ಮನೇಲಿ ಒಂದಿಷ್ಟು ಉಣ್ಣುಮ. ಇನ್ನು ಬೇರೆಯವ್ರ ಮನೇಲಿ ಎಲ್ಲರ ಮನೇಲೂ ಸುಮ್ಕೆ ಎಲೆ ಇಟ್ಕೆ ತಿನ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಬರುಮ. ಏನಂತೀರಾ? ಹ್ಞೂ ಕಡ್ಲ ಪಾಪ, ನೀನು ಹೇಳಿದ್ವಿ ಸರಿನೇ. ಹಂಗೆ ಮಾಡುವ. ಏನಂತೀರಾ ರಂಗಜ್ಜ ಗೌಡ್ರೆ, ಏನಂತೀರಾ? ಹ್ಞೂ ರಾಮಣ್ಣ, ಹಂಗೆ ಮಾಡುವ. ನನಗಂತೂ ಗಿರೀಶ್ ಅವ್ರ ಮನೆ ಆದರೂ ಆಯಿತು, ನಂದೀಶ್ ಅವ್ರ ಮನೆ ಆದರೂ ಆಯ್ತು, ಯಾರ ಮನೆ ಆದರೂ ಆಯಿತು. ಈಗ ಗಿರೀಶಣ್ಣ ನೋಡ್ಕೊಂಡು ಹೋಗವ್ರೆ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಬೇಸರ ಮಾಡ್ಕೊತಾರೆ ಅವರು. ಅವ್ರ ಮನೆಗೆ ಮೊದಲು ಹೋಗ್ಬಿಡುಮ, ನಡೀರಿ. ನಾನು ನಡ್ಕೊಬತ್ತೀನಿ, ನೀವೆಲ್ಲರೂ ಗಾಡೀಲಿ ಬನ್ನಿ ಅತ್ತಿಗೆ. ಬನ್ನಿ ಗೌಡ್ರೆ, ಬೀಳ್ಸಕ್ಕಿಲ್ಲ ಬನ್ನಿ. ಇಲ್ಲ ಕಣ್ ರಂಗಜ್ಜ, ನಾನಂತೂ ಬರೋಕಿಲ್ಲ ಕಣಪ್ಪ, ನಾನು ನಡ್ಕೊಬತ್ತೀನಿ, ನೀನು ಬನ್ನಿ ಸುಮ್ಮನೆಯ. ಗೌಡ್ರೆ, ಈಗ ನೀವು ಒಬ್ಬರೇ ನಡ್ಕೊಂಡು ಹೋಗೋದು ಸರಿ ಹೋಗಿಲ್ಲ. ಆಮೇಲೆ ಅವ್ರ ಮಕ್ಕಳ ಮನೆ ಹತ್ರನೂ ಗಾಡಿ ಎಲ್ಲ ನಿಲ್ಸಕ್ಕೆ ಜಾಗ ಇರೋಕ್ಕಿಲ್ಲ. ಒಂದು ಕೆಲಸ ಮಾಡುಮ, ಗಾಡಿ ಎಲ್ಲನೂ ಇಲ್ಲೇ ನಿಲ್ಸ್ಬಿಡುಮ, ಎಲ್ಲರೂ 4 ಜನ ನಡ್ಕೊಂಡು ಹೋಗುಮ. ಇನ್ನೇನು ಇಡ್ತೂರ ಅಲ್ವಾ ಅವ್ರ ಮನೆ. ಆಮೇಲೆ ನಡ್ಕೊಂಡು ಹೋದ್ರೆ ಗೊತ್ತಾಗಕ್ಕಿಲ್ಲ ಯಾರೋ ಬಂದವ್ರೆ ಕತ್ಲೆಯಲ್ಲಿ ಅಂತ ಅನ್ಕೋತಾರೆ. ಹೋಗೋವ್ರ ಮನೇಲಿ ಉಣ್ಕೊಂಡು ಮುಂದಿನ ಮನೆಗೆ ಹೋಗುಮ. ಏನಂತೀರಾ? ರಮಣ, ಹಂಗೆ ಮಾಡುವ ನಡಿ. ನಾನು ಇಲ್ಲೇ ಗಾಡಿ ಮುಂದಕ್ಕೆ ನಿಲ್ಲಿಸ್ತೀನಿ. ಅಯ್ಯೋ, ಮನೆಗಳ ಹತ್ರನೂ ಗಾಡಿ ನಿಲ್ಸಕ್ಕೆ ಜಾಗ ಇರೋಕ್ಕಿಲ್ಲ. ಅವ್ರ ನೆಂಟ್ರು ಪಂಟ್ರು ಎಲ್ಲ ಬಂದಿರ್ತಾರಲ್ವಾ. ಇಲ್ಲೇ ನಿಲ್ಸ್ಬಿಟ್ಟು ಎಲ್ಲ ನಡ್ಕೊಂಡು ಹೋಗ್ಬಿಡುಮ, ನಡಿ ರೀತಿಗೆ. ಕಣ್ರಲ್ಲ ಪಾಪ, ಸರಿಯಾಗಿ ಹೇಳ್ದೆ ನೀನು. ನಡಿ ರೀತಿಗೆ ಇಲ್ಲೇ ನಿಲ್ಸ್ಬಿಡುಮ ಗಾಡಿ, ಎಲ್ಲ ನಡ್ಕೊಂಡು ಹೋಗ್ಬಿಡು ಮಾತೆಗೆ. ಮೊದಲಿಗೆ ಗಿರೀಶನ್ ಮನೆ ನಡೀರಲ್ಲ, ಆಮೇಲೆ ನೋಡ್ಕೊಳ್ಳುಮ ಬೇರೆಯವ್ರ ಮನೆಯ. ಇದೇನು ರಮಣ, ಯಾರು ಕಾಣ್ತಾನೆ ಇಲ್ವಲ್ಲ? ಮನೆ ಒಳಗೆ ಬಂದ್ರು ಯಾರು ಕಾಣ್ತಾ ಇಲ್ವಲ್ಲ, ಎಲ್ಲೋದ್ರು ಇವರು? ಆ ಬುದ್ಧಿನ ಇದ್ಯಾಕೆ ಹಿಂಗೆ ಮನೆಯಲ್ಲವ ಬಿಕೋ ಅನ್ನಿಸ್ತವ್ರಲ್ಲ? ಅಲ್ಲೇ ಎಲ್ಲೋ ಇತ್ಲಿ ಕಡೆ ಹೋಗಿರ್ತಾರೆ ಕಣ. ಅಡುಗೆ ಎಲ್ಲನೂ ಹಿಂದ್ಗಡೆ ಅಲ್ವೇ ಅವ್ರ ಮನೇಲಿ ಮಾಡ್ಸೋದು. ಪ್ರತಿ ಸರಿನೂ ಹಂಗೆ ಅಲ್ವೇ? ಉಂಕಂಡ್ ರಂಗಜ, ಹಿಂದೆ ಎಲ್ಲೋ ಹೋಗಿರ್ತಾರೆ. ಇರು, ಕರಿತೀನಿ ಒಂದು ಮಾತು. ಉಂಕಂಡ್ಲ ಪಾಪ, ಒಂದು ಕೂಗಾಕ್ಲ ನೋಡುಮ. ಗಿರೀಶಣ್ಣ. ಓ, ಎಲ್ಲ ಬಂದ್ಬಿಟ್ರಾ? ಒಳ್ಳೇದಾಯ್ತು. ಹೆಂಗೋ ನಾನು ಕರೆದು ಬಂದಿದ್ದಕ್ಕೆ ಎಲ್ಲ ಬಂದ್ರಲ್ಲ. ಬೋ ಖುಷಿ ಆಗೋಯ್ತು. ಬನ್ನಿ ಎಲ್ಲವ ಬನ್ನಿ. ರಂಗಜ, ಗೌಡ್ರೆ, ಎಲ್ಲ ಚೆನ್ನಾಗಿದ್ದೀರಾ? ಬಂದ್ರಾ? ಬನ್ನಿ. ರಾಮಣ್ಣ, ಮಂಜ, ಮೊದ್ಲಿಗೆ ನಮ್ಮ ಮನೆಗೆ ಬಂದಿದ್ದೀರಾ ತಾನೇ? ಏನಾದರೂ ನಂದೀಶನ ಮನೆಗೆ ಹೋಯ್ತೀನಿ ಅಂತ ಹೋಗಿದ್ದಿದ್ರೆ ಈಕಿತ ಮುಂದಿನ ಕಿತ ನಿಮ್ಮ ಮನೆಗೆ ಬರ್ತಿರಲಿಲ್ಲ ನೋಡಿ ನಾನು. ಗಿರೀಶಣ್ಣ, ಅದಕ್ಕೆ ನಿಮ್ಮ ಮನೆಗೆ ಬಂದಿದ್ದೀವಿ ಮೊದಲಿಗೆ. ಆಮೇಲೆ ನಂದೀಶನ ಮನೆಗೆ ಹೋಯ್ತೀವಿ. ನೀನು ಬೇರೆ ಸಿಕ್ಬಿಟ್ಟು ಹಂಗೆ ಬೈದ್ಬಿಟ್ಟು ಹೋದಲ್ಲ, ಯಾಕೋ ಬೇಜಾರಾಗೋಯ್ತು ನನಗೆ. ನೀನು ಪಾಪ ಅಷ್ಟು ವರ್ಷದಿಂದ ಪರಿಚಯದವನು. ನಿನಗೆ ಗೌರವ ಕೊಡ್ದಂಗೆ ನಾನು ಅವನ ಮನೆಗೆ ಹೋಗೋಕ್ಕಾಯ್ತದ? ಏನೇನು ಎಂಟ್ರಾದ್ರೂ ಸ್ನೇಹಿತರು ಮೊದಲು ಬರ್ತಾರೆ. ಅದಕ್ಕೆ ನಿಮ್ಮ ಮನೆಗೆ ಬಂದು ಮೊದಲು. ಹೌದಾ? ಬೋ ಖುಷಿ ಆಯ್ತು ಕಣ್ರಣ್ಣ. ಇರಿ, ನಮ್ಮ ಹೆಂಗಸ್ರನ್ನೂ ಕರಿತೀನಿ. ಎಲ್ಲ ಊಟ ಮಾಡೋರಂತೆ. ಇರೋಣ. ಲೇ ಸುಶೀಲಾ, ಬಾರ್ಲೆ, ಇಲ್ಲಿ ಯಾರು ಬಂದವ್ರು ನೋಡು. ರಂಗಜ್ಜ, ಗೌಡ್ರು, ರಾಮಣ್ಣ, ಮಂಜ ಎಲ್ಲರೂ ಬಂದವ್ರೆ. ಬಾರೆ, ಊಟ ಬಡಿಸಿ ಬಾರೆ, ಬಿರ್ನೆ. ಬಂದೆ ಕಣ್ರಿ, ಒಂದು 5 ನಿಮಿಷ ಇರ್ರಿ, ಬಂದೆ. ಅಣ್ಣ, ಬಂದು ಇನ್ನೊಂದು 5 ನಿಮಿಷ ಕನ್ನಡ. ಎಲ್ಲರಿಗೂ ಇನ್ನೇನು ಪೂಜೆ ಗೀಜೆ ಎಲ್ಲ ಆಯ್ತು ಕನ್ನಡ. ನಮ್ದುವೆ ಇನ್ನೇನು ಊಟ ಬಡ್ಸೋಕ್ಕೆ ರೆಡಿ ಮಾಡ್ತಾ ಇದ್ದು. ಈಗ ಎಲ್ಲರೂ ಊಟ ಮಾಡ್ಕೊಬಿಡಿ ಮೊದಲಿಗೆ, ಆಮೇಲೆ ಕೂತ್ಕೊಂಡು ಮಾತಾಡುಮ ಎಲ್ಲರೂ. ಕಣಪ್ಪ, ಊಟ ಕೊಟ್ಬಿಡು ಮೊದಲಿಗೆ. ನಂಗಂತೂ ಬೋ ಹಸ್ವೈತೈತೆ. ಮೊದಲಿಗೆ ನಿಮ್ಮ ಮನೆಗೆ ಬಂದಿದ್ದೀವಿ. ಇಲ್ಲೇ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ತೀವಿ. ಮೊದಲು ಊಟ ಬಡಿಸ್ಬಿಡಪ್ಪ. ಅಣ್ಣ, ಗೌಡ್ರೆ, ಎಲ್ಲರೂ ಬಂದ್ರಾ? ಚೆನ್ನಾಗಿದ್ದೀರಾ ಎಲ್ಲರೂ? ರಂಗಜ್ಜ, ನೀನು ನೋಡಿ 7 ದಿನ ಆಗೋಯ್ತು ರಂಗಜ್ಜ. ನಾನಂತೂ ಅಯ್ಯೋ, ಈ ವರ್ಷದಿಂದ ನೀನು ಸರಿಯಾಗಿ ಬರ್ತಾನೆ ಇರಲಿಲ್ಲ ರಂಗಜ್ಜ. ಯಾವಾಗಲೂ ಒಂದು ಟೈಮ್ ಬರ್ತಿದ್ದೆ, ಓಡೋಗ್ಬಿಡ್ತಿದ್ದೆ. ನೀನು ನೋಡೇ ಇಲ್ಲ ನೋಡಿ, 7 ವರ್ಷ ಆಯ್ತು ನಿನ್ನ ನೋಡಿ. ಕಣಮ್ಮ, ನಾವೆಲ್ಲರೂ ಚೆಂದಾಗಿದ್ದೀವಿ. ನೋಡಮ್ಮ, ಎಷ್ಟು ದಿನ ಬಂದಿದ್ದೀನಿ ನಾನು, ಆದ್ರೂ ನೋಡಿಲ್ಲ ಅಂತೀಯಲ್ಲ ನೀನು. ಪ್ರತಿಕಿತವ ನಾನು ನಿಮ್ಮ ಮನೆಗೆ ಫಸ್ಟ್ ಬರೋದು. ಇರ್ಲಿ ಬಿಡು, ಹೋಗ್ಲಿ. ಈಗ ಊಟ ಬಡ್ಸಮ್ಮ. ಮೊದಲಿಗೆ ಹೊಟ್ಟೆ ಸಿತೈತೆ ಕಣಮ್ಮ, ಯಾಕೋ. ಕುತ್ಕೊಳ್ಳಿ ಅಜ್ಜ. ಅಣ್ಣ, ಎಲ್ಲ ಕುತ್ಕೊಳ್ರಣ. ಊಟ ಹಾಕಬತ್ತೀನಿ, ಕುತ್ಕೊಳ್ಳಿ. ಇನ್ನೇನು ಎಲ್ಲ ರೆಡಿ ಆಗೈತೆ ಕಣ್ರಣ. ಪೂಜೆ ಗೀಜೆ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ಇನ್ನೇನು ಊಟ ಬಡ್ಸೋದೆಯಾ? ಕುತ್ಕೊಳ್ರಣ ಎಲ್ಲರೂ. ಕೈ ತೊಳೆಕ್ಕೆ ನೀರು ತತ್ತೀನಿ, ಕುತ್ಕೊಳ್ಳಿ. ಅಣ್ಣ, ಎಲ್ಲ ಊಟ ಮಾಡೋಣ. ನೋಡ್ರಣ ಚೆಂದಾಗೈತೆ ಏನು ಅಂತ. ನೀವೇ ಬಂದು ಕಣ, ಇನ್ನು ಯಾರು ರುಚಿ ನೋಡಿಲ್ಲ. ಪೂಜೆಗೆ ಬೇರೆ ಅಲ್ಲವೇ, ಅದಕ್ಕೆ ಯಾರು ರುಚಿ ನೋಡಿಲ್ಲ ಕನ್ನಡ. ಎಡಿಗ್ವಲ್ವೇ, ಅದಕ್ಕೆ ಯಾರು ರುಚಿ ನೋಡಿಲ್ಲ. ನೋಡಿ ಹೇಳ್ರಿ ಹೆಂಗೈತೆ ಅಂತ. ಬೋ ಚಂದಾಗೈತೆ ಕಣಪ್ಪ. ಸುಶೀಲಮ್ಮ ಅಂತುವೆ, ಅವಳ ಕೈ ರುಚಿ ಕೇಳ್ಬೇಕಾ? ಚಂದಾಗೆ ಮಾಡಿರ್ತಲ್ ಬಿಡು. ಚಂದಾಗೈತೆ ಎಲ್ಲ, ಉಪ್ಪು ಖಾರ ಎಲ್ಲವ ಸರಿ ಐತೆ ಬಿಡು. ಕಣ ಗಿರೀಶಣ್ಣ, ಚಂದಾಗಿ ಮಾಡಿಸಿದ್ಯಾ? ಆಮೇಲೆ ಹಣ ಕೇಳೋಣ ಅಂದ್ಕೊಂಡೆ. ಏನು ಇಸಿತಾ? ಚಿಕನ್ನು ಗಿಕನ್ನು ಏನೂ ಇಲ್ಲ, ಬರೀ ಮಟನ್ ಒಂದೇ ಮಾಡಿಸ್ಬಿಟ್ಟಿದೆಯಲ್ಲ, ಏನು ವಿಶೇಷ? ಅಯ್ಯೋ ಅಣ್ಣ, ಏನಿಲ್ಲ ಕಣ. ಎಲ್ಲ 6 ಮನೇಲೂ ಮಟನ್ನು ಚಿಕನ್ನು ಕಬಾಬು ಅದು ಇದು ಎಲ್ಲ ಮಾಡ್ತಾರ. ಒಂದುವೇ ತಿಂದಾಗ ಹಾಕಿಲ್ಲ ಕಣ. ಅದಕ್ಕೆ ಬಂದವರೆಲ್ಲ ಒಟ್ಟು ತುಂಬ ಚೆನ್ನಾಗಿ ಮಟನ್ ತಿನ್ಕೊಂಡು ಹೋಗ್ಲಿ ಅಂತ ಈಕಿತ ಬರೀ ಮಟನೇ ಮಾಡಿಸಿದ್ದೀನಿ ಕಣ. ಸುಮ್ಕೆ ಅದು ಇದು ಅಂತವ ಮಾಡಿಸಿದ್ರೆ ಏನು ತಿಂದಾಗ ಆಗಕ್ಕಿಲ್ಲ ಕಣ. ಏನು ತಿಂದು ಅಂತಾನೆ ಮರ್ತೋಗ್ಬಿಟ್ಟಿರ್ತದೆ. ನಾನು ಸುಮಾರು ಮನೆಗಳಿಗೆ ಹೋಯ್ತೀನಲ್ಲ ಹಬ್ಬಕ್ಕೆಲ್ಲವ, ಅಲ್ಲಿ ಹಂಗನ್ಸ್ತದೆ ನನಗೆ. ನೀನು ತಿಂದು ಏನೋ ಗೊತ್ತಾಗ್ಲಿಲ್ವಲ್ಲಪ್ಪ ಅಂತ. ಒಂದೇ ಒಂದು ಸಾಂಬಾರು ಇದ್ರೆ ಚಂದಾಗಿ ತಿನ್ಬಿಟ್ಟು ಮಟನ್ ತಿಂದು ಬಂದು ಕಣಪ್ಪ ಅನ್ನಂಗೆ ಆಯ್ತದೆ. ಅದಕ್ಕೆ ಹಂಗೆ ಮಾಡಿದ್ದೀನಿ ಕಣ.
ಓ ಒಳ್ಳೇದಾಯ್ತು ಬಿಡಪ್ಪ ಹೆಂಗುವ ನಮಗೂ ಹಂಗೆ ಅನಿಸ್ತದೆ. ಅಯ್ಯೋ ಎಲ್ಲಾದ್ನೂ ಅದು ಇದು ಮಾಡ್ಕೊಂಡು ಸರಿಯಾಗಿ ತಿನ್ನಕ್ಕೆ ಆಗಕ್ಕಿಲ್ಲ ಯಾವ್ದೂ. ಮುದ್ದೆ ತಿಂದ್ರೆ ಅನ್ನ ತಿನ್ನಕ್ಕಿರಲಿಲ್ಲ, ಅನ್ನ ತಿಂದ್ರೆ ಮುದ್ದೆ ತಿನ್ನಕ್ಕಿಲ್ಲ. ಅದು ಇದು ಚಿಕನ್ ಫ್ರೈ ಅಂತೆ ಕಬಾಬ್ ಅಂತೆ ಏನೇನೋ ಮಾಡ್ಬಿಟ್ಟಿರ್ತಾರೆ, ತಲೆ ಕೆಟ್ಟೋಯ್ತದ ತೆಗಿ. ಇವಾಗ ನೋಡು ಸಾಂಬಾರು ಮುದ್ದೆ ಇರೋದಕ್ಕೆ ಒಂದು ಮುದ್ದೆ ತಿಂದು ಅನ್ನ ತಿಂದ್ರೆ ಒಟ್ಟು ತುಂಬ ಹೋಯ್ತದೆ ಚೆನ್ನಾಗಿ. ಕಣಣ್ಣ, ಮುಂಚೆ ಎಲ್ಲವ ಹಿಂಗೆ ತಾನೇ ನಾವು ಮಾಡ್ತಾ ಇದ್ದಿದ್ದು. ಬರೀ ಮಟನ್ ತರುವು, ಮಟನ್ದು ಸಾಂಬಾರು ಮಾಡುವು, ಮುದ್ದೆ ಮಾಡುವು, ಎಡೆ ಇಡುವು. ಈಗೀಗ ಎಲ್ಲ ಸೋಕಿ ಕಲ್ತ್ಕೊಬಿಟ್ಟು ಚಿಕನ್ ಫ್ರೈ ಅಂತೆ, ಚಿಕನ್ ಕಬಾಬ್ ಅಂತೆ, ಅದು ಇದು ಎಲ್ಲ ಮಾಡ್ತಾರೆ ಕಣಣ್ಣ. ಅದನ್ನೆಲ್ಲ ಏನು ತಿನ್ನಕ್ಕಾಗಕ್ಕಿಲ್ಲ, ಏನಿಲ್ಲ, ಸುಮ್ಮನಿರು. ಇದೇ ಚಂದಾಗೈತೆ ಕಣಣ್ಣ. ಚಂದಾಗಿ ಮಾಡ್ಸಿದ್ಯಾ ಕಣಣ್ಣ ಗಿರೀಶಣ್ಣ ನೀನು ಈ ಸೀತ. ಒಳ್ಳೇದಾಯ್ತು ಬಿಡು ಹೆಂಗೋ ಸದ್ಯ. ನಮಗೂ ಇವಾಗ ತೃಪ್ತಿಯಾಗಿ ತಿಂದಂಗೆ ಆಯ್ತದೆ. ಆ ನಂದೀಶನ್ ಮನೆಗೆ ಹೋಗಿದ್ದಿದ್ರೆ ಅದೇನು ಕಬಾಬ್ ಗಿಬಾಬ್ ಅದು ಏನೇನು ಮಾಡ್ಸಿರೋರು ಏನೋ ಅವೆಲ್ಲ ಇಡ್ಸಕ್ಕಿಲ್ಲ ಬೇರೆ ನಮಗೆ. ಈಗ ಒಂದೊಂದು ಮುದ್ದೆ ಹೊಡೆದ್ಬಿಟ್ಟು ಹೋದೋ ಅಂದರೆ ನಾವು ಇನ್ನೆಲ್ಲೂ ತಿನ್ನಕ್ಕಿಲ್ಲ. ಇನ್ನು ಎಲ್ಲರ ಮನೇಲಿ ಎಲ್ಲ ಎಡ್ಕೆ ಬಾಳೆಹಣ್ಣು ತಿನ್ಕೊಂಡು ಹೋಯ್ತೇವೆ ತೆಗಿ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರೂ ಖುಷಿಪಟ್ಟರು ನಮ್ಮ ಮನೇಲಿ ಬಾಡೂಟ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ, ಮತ್ತೆ ಸಿಗೋಣ.